ಸಿಎಂ ಸಿದ್ದರಾಮಯ್ಯನವರ ಭೇಟಿ ಬಳಿಕ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರು ಮಹತ್ವದ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಮೋದಿ ಸಮಾವೇಶದಿಂದ ದೂರ ಉಳಿದಿದ್ದಾರೆ ಶ್ರೀನಿವಾಸ್ ಪ್ರಸಾದ್. ನಾಳಿನ ಮೋದಿ ಮೈಸೂರು ಸಮಾವೇಶಕ್ಕೆ ನನ್ನನ್ನು ಕರೆದಿಲ್ಲ, ನಾನು ಹೋಗೋದು ಕೂಡ ಇಲ್ಲ ಅಂತೇಳಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡುವಂತೆ ಸಿಎಂ ಕೇಳಿದ್ದಾರೆ. ನಾನು ರಾಜಕೀಯದಿಂದ ದೂರ ಉಳಿದಿದ್ದೇನೆ ಅಂತ ಹೇಳಿದ್ದೇನೆ ಸಿಎಂಗೆ. ಕುತೂಹಲ ಕೆರಳಿಸಿದೆ ಬಿಜೆಪಿಯ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ನಡೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ರು. ಕೇವಲ ಸೌಹಾರ್ದಯುತ ಭೇಟಿ ಅಂತ ಹೇಳಿ ಸಿಎಂ ಹೇಳಿದ್ರು. ಆದ್ರೆ ಶ್ರೀನಿವಾಸ್ ಪ್ರಸಾದ್ ಹೇಳ್ತಾ ಇರುವಂತಹದ್ದು ಕಾಂಗ್ರೆಸ್ಗೆ ಬೆಂಬಲ ಕೊಡಿ ಅಂತೇಳಿ ಸ್ವತಃ ಸಿಎಂఏ ಕೇಳ್ಕೊಂಡ್ರು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಯಾವುದು ನಿರೀಕ್ಷೆ ಮಾಡಲ್ಲ, ಯಾವುದು ಕೂಡ ಇವರೇ ಬರಬೇಕು ಇವರೇ ಬರಬೇಕು ಅಂತ ಯಾವುದು ನಿರೀಕ್ಷೆ ಮಾಡಿಲ್ಲ. ಸಹಜವಾಗಿ ಭಾಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಭಾಳ ವಿಶ್ವಾಸದಿಂದ ಬಂದಿದ್ದಾರೆ. ಸೌಜನ್ಯಯುತವಾಗಿ ಬರಮಾಡ್ಕೊಂಡಿದ್ದಾನೆ, ಮಾತಾಡಿದ್ದಾನೆ. ಸಹಜ ಅಲ್ಲ ಅದು. ವಿರೋಧ ಪಕ್ಷದಲ್ಲಿದ್ದಾಗ ಒಗಳು ಮಾತಾಡೋಕ್ಕಾಗ್ತಿಲ್ಲ. ವಿರೋಧ ಪಕ್ಷದಲ್ಲಿದ್ದಾಗ ಹಾಗೆ ಮಾತಾಡಬೇಕು, ಅವರು ಮಾತಾಡ್ಬೇಕು, ನಾವು ಮಾತಾಡಬೇಕು. ಆದರೆ ಶತ್ರುತ್ವ ಇಲ್ಲ. ಇವತ್ತಿನ ಭೇಟಿ ಆ 7 ವರ್ಷದ ರಾಜಕೀಯ ಜಿದ್ದಾಜಿದ್ದಿನ ಅಂತ್ಯನ ಅಂತ. ರಾಜಕೀಯದ ಅಂತ್ಯ ಆಗಿದೆ. ಇನ್ನು ರಾಜಕೀಯವಾಗಿ ನಮಗೆ ಹೋಗಿ ಎಲ್ಲೂ ವಿರೋಧ ಮಾಡೋದು ಇಲ್ವೇ ಇಲ್ಲ, ಪ್ರಶ್ನೆ ಬರೋದಿಲ್ಲ ಯಾರೇ ಆಗಲಿ. ಚಾಮರಾಜನಗರ ಕಾಂಗ್ರೆಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇರಲಿ, ವಾತಾವರಣ ಚೆನ್ನಾಗಿದೆ ಅಂತ ಹೇಳಿ. 6 ವರ್ಷಗಳ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಶಿರಸ್ಯ ಕಂಠಸ್ಯ ಅನ್ನೋ ರೀತಿಯಲ್ಲಿದ್ರು. ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಿತ್ತು. ಕಾಂಗ್ರೆಸ್ ಅನ್ನ ಬಿಟ್ಟು ಅದಾದ್ಮೇಲೆ ಬಿಜೆಪಿಯನ್ನ ಸೇರ್ಪಡೆ ಆಗ್ತಾರೆ. 2019ರಲ್ಲಿ ಬಿಜೆಪಿಯಿಂದ ಗೆದ್ದು ಸಂಸದರು ಕೂಡ ಆಗಿದ್ರು. ಚುನಾವಣಾ ರಾಜಕಾರಣಕ್ಕೆ ಈಗ ನಿವೃತ್ತಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಕೆಪಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿನ ರಂಗ ಪ್ರವೇಶ ಮಾಡುವ ಮೊದಲೇನೆ ಸಿಎಂ ಚೆಕ್ಮೇಟ್ ಅನ್ನು ಇಡ್ಲಿಕ್ಕೆ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಕಳೆದ 20 ದಿನಗಳಿಂದಲೂ ಕೂಡ ಮುಖ್ಯಮಂತ್ರಿಗಳು ಪರ್ಟಿಕ್ಯುಲರ್ ಆಗಿ ಮೈಸೂರು ಮತ್ತು ಚಾಮರಾಜನಗರದ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಸೀರಿಯಸ್ನೆಸ್ ಅನ್ನು ಹೊಂದಿದ್ದಾರೆ. ಅದಕ್ಕೆ ತಕ್ಕಂತೆಯೇ ಸ್ಥಳೀಯವಾಗಿ ಏನು ಮುನಿಸಿಕೊಂಡಂಥ ನಾಯಕರುಗಳ ಭೇಟಿ ಮಾಡುವಂಥದ್ದು, ಇವೆಲ್ಲ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಒಂದು ರೀತಿಯಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ವಿಚಾರದಲ್ಲಿ ಒಂದು ಪ್ಲಾಟ್ಫಾರ್ಮ್ ಅನ್ನು ಕೂಡ ಸಿದ್ದರಾಮಯ್ಯನವರು 10 ದಿನಗಳಿಂದಲೇ ನಿರ್ಮಾಣ ಮಾಡಿದರು. ಅಂದರೆ ಮೊದಲನೇದಾಗಿ ಅವರ ಮಗ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಾದೇವಪ್ಪ ಜೊತೆಗೆ ಸಚಿವ ವೆಂಕಟೇಶ್ ಇವರನ್ನು ಮೊದಲನೇದಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಭೇಟಿಗೆ ಕಳಿಸಿದರು. ಆಗ ಅಲ್ಲಿ ಸಿಕ್ಕಂಥ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಏನಿದೆ, ಸಹಜವಾಗಿಯೇ ಸಿದ್ದರಾಮಯ್ಯನವರಲ್ಲೂ ಕೂಡ ಒಂದು ಉತ್ಸಾಹ ಕೂಡ ಹೆಚ್ಚು ಮಾಡಿತ್ತು. ಅಲ್ಲಿಗೆ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಜೊತೆಗೆ ಬರೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಅಂಶಗಳು ಅವರಿಗೆ ಸ್ಪಷ್ಟವಾಗ್ತಾ ಇದ್ದಂತೆ ಕಳೆದ ವಾರವೇ ಖುದ್ದು ಮುಖ್ಯಮಂತ್ರಿಗಳು ಈ ಒಂದು ಶ್ರೀನಿವಾಸ್ ಪ್ರಸಾದ್ ಅವರ ಭೇಟಿಗೆ ಬರಬೇಕಾಗಿತ್ತು. ಆದರೆ ನಾನು ಹೋಗೋದಿಲ್ಲ ಅನ್ನುವಂಥ ಮಾತುಗಳನ್ನ ಹೇಳಿದರು. ಆದರೆ ನಿನ್ನೆ ನಡೆದಂಥ ಕೆಲವೊಂದಿಷ್ಟು ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯನವರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ, ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗದೇ ಇದ್ದರೆ ಅದರ ಎಫೆಕ್ಟ್ ಭಾಳ, ನಾನು ಇಷ್ಟು ದಿನಗಳ ಕಾಲ ಮಾಡಿದಂಥ ಎಲ್ಲ ಎಫರ್ಟ್ಗಿಂತಲೂ ಕೂಡ ಇದು ಭಾಳ ಮುಖ್ಯ ಅನ್ನುವಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲೇ ತಮ್ಮ ಹಠ ಮತ್ತು ಪ್ರತಿಷ್ಠೆ ಎರಡನ್ನ ಬಿಟ್ಟು ಈಗ ಖುದ್ದು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿರುವಂಥದ್ದು. ಈ ಮೂಲಕವಾಗಿ ನಾಳೆ ಏನು ಮೈಸೂರಿನಲ್ಲಿ ನಡೀತಾ ಇರುವಂತಹ ಮೋದಿಯವರ ಮಹತ್ವವಾದಂತಹ ಸಮಾವೇಶ ಇದೆ, ಆ ಸಮಾವೇಶಕ್ಕೂ ಮುನ್ನವೇ ಒಂದು ರೀತಿಯಾಗಿ ಬಿಜೆಪಿಗೆ ಒಂದು ಚೆಕ್ಮೇಟ್ ಅನ್ನ ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ಅಲ್ಲಿಗೆ ಒಂದು ವೇಳೆ ನಾಳೆ ಶ್ರೀನಿವಾಸ್ ಪ್ರಸಾದ್ ಅವರು ಸಮಾವೇಶಕ್ಕೆ ಹೋಗಿದ್ರೆ ಅದರ ಮೆಸೇಜ್ ಬೇರೆ ಆಗ್ತಾ ಇತ್ತು. ಅದರಿಂದ ಉಂಟಾಗುವಂಥ ಕಾಂಗ್ರೆಸ್ಗೆ ಉಂಟಾಗುವಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಇರ್ತಾ ಇತ್ತು. ಈ ಕಾರಣಕ್ಕೋಸ್ಕರವಾಗಿ ಒಂದು ಚೆಕ್ಮೇಟ್ನ ಮಾದರಿಯಲ್ಲಿ ಇವತ್ತಿನ ಭೇಟಿಯನ್ನು ಮಾಡಿದ್ದಾರೆ. ಬಹುತೇಕ ಶ್ರೀನಿವಾಸ್ ಪ್ರಸಾದ್ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಮುಖ್ಯಮಂತ್ರಿಗಳ ಈ ಒಂದು ಭೇಟಿ ಫಲಪ್ರದವಾಗಿರುವ ಲಕ್ಷಣಗಳೇ ಕಾಣ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಅವರು ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಕುಟುಂಬಸ್ಥರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಿರುವಂತಹದ್ದು ರಾಜಕೀಯ ಕಾರಣಕ್ಕಾಗಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಕೇವಲ ಸೌಹಾರ್ದಯುತ ಭೇಟಿ ಇದು ಮಾತ್ರ ಅಂತ ಹೇಳ್ತಾ ಇದ್ದಾರೆ.